ಓ ಸೈಕ್ ಅಂತ ಹೇಳಿದ್ರೆ ಇವ್ರು ಕನ್ನಡದವರು. ತೆಗ್ದು ಬಿಸಾಕ್ಬೋದು ನಮ್ಮ ವಿಡಿಯೋ ನೋಡಿದ ಕೂಡಲೇ, ಯಾರಿದು ಬೋಳಿ ಮಕ್ಕಳು ರೆಕಾರ್ಡ್ ಮಾಡಿ ಹೋಗಿದ್ದು ಅಂತ. ಕೆಟ್ಟ ಮತ್ತು ನಾನು ಆಡೋದಿಲ್ಲ ಆಯ್ತದೆ. ಅಭಿಪಾರಿಗಳ ಥರ ನಾವಿಲ್ಲಿ ಬಂದು ಪಾಪ ಅವ್ರದ್ದು ಥಿಂಗ್ಸನ್ನ ಕಾಪಾಡ್ತಿದ್ದೀವಿ. Actually it's all recording because I just want to try. See, you can see. Hi, hello, namaste, welcome to our YouTube channel, Mr. Nimma Kannadiga. Like ಇವತ್ತು ಸ್ಯಾಟರ್ಡೆ, ನನಗೆ ಆಫೀಸಲ್ಲಿ ಹಾಫ್ ಡೇ ರಜೆ ಇದ್ದರಿಂದ ಸೊ ಒಂದು ಪ್ಲೇಸ್ಗೆ ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ದೆ. ಈ ಪ್ಲೇಸ್ನ ತೋರಿಸ್ಬೇಕು ನಮ್ಮ ಕನ್ನಡಿಗರಿಗೆ ಅಂತ. ಇದ್ರ ಜಾಗ ಹೆಸರು ಬಂದುಬಿಟ್ಟು ಅಲ್ಸೀಫ್ ಅಂತ ಇದೆ, ನೋಡ್ಬೋದು ನೀವು. ಲೈಕ್ ಈ ಸಮ್ಮರ್ ಟೈಮಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಸೈಕಾಗಿರುತ್ತೆ, ಬಟ್ ಸಂಜೆ ಟೈಮಲ್ಲಿ ಮಾತ್ರ, ಬೆಳಿಗ್ಗೆ ಆಗಲ್ಲ. ಸೊ ಇವಾಗ ಮ್ಯಾಟ್ರ್ ಎಂತಂತ ಹೇಳಿದರೆ, ನನಗೆ ಒಂದು ಇದು ಮಾಡಲಿಕ್ಕಿದೆ ಆಯಿತಾ, ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕಿದೆ. ಬಿಕಾಸ್ ತುಂಬ ವೀಡಿಯೋಸಲ್ಲಿ ನೀವು ನೋಡಿದಾಗ ದುಬೈಲಿ ನೀವು ಎಲ್ಲ ವಸ್ತುನ ಒಂದು ಕಡೆ ಇಟ್ಟು ನೀವು ಎಷ್ಟೇ ಹೊತ್ತಾಗಿ ಬಂದರೂ ಸಹ ನಿಮ್ಮ ಐಟಮ್ಸ್ ಅಲ್ಲೇ ಇರ್ತದೆ, ಯಾರೂ ಸಹ ತೆಗೆಯೋದಿಲ್ಲ ಅಂತ. ಓಕೆ, ಆ್ಯಕ್ಚುಲಿ ಇವತ್ತು ನಾನು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಏನಂತ ಹೇಳಿದ್ರೆ, ಅದು ಈ ಪ್ಲೇಸಲ್ಲಿ ಇಲ್ಲಿ ತುಂಬ ಜನ ಇದ್ದಾರೆ ಆಯಿತಾ. ಲೈಕ್ ಬೋಟಿಂದ ಜನ ಬರ್ತಾ ಇರ್ತಾರೆ. ಹಾಗೆ ಇಲ್ಲಿ ಪ್ಲೇಸಲ್ಲಿ ತುಂಬ ಇದು ಲೈಕ್ ಒಂಥರ ಒಂದು ಫೇವ್ರೇಟ್ ಸ್ಪಾಟ್ ಆಗಿದೆ ಇಲ್ಲಿ ಜನರದ್ದು. ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಾನು ಮಾಡ್ತಿರೋ ಎಕ್ಸ್ಪೆರಿಮೆಂಟ್ ಏನಂತ ಹೇಳಿದ್ರೆ, ನನಗೆ ತುಂಬ ದಿನದಿಂದ ಆಸೆ ಇತ್ತು ಇದು ಮಾಡಬೇಕಂತ. ಇವತ್ತು ಮಾಡ್ತಾಯಿದ್ದೀನಿ. ಬಿಕಾಸ್ ಇದು ನನ್ನ DJI Action 5 Pro ಆ್ಯಕ್ಷನ್ ಕ್ಯಾಮ್ರಾ ಇದೆ ನನ್ನ ಹತ್ರ. ಓಕೆ, ಹಾಗೆ ನಂದು DJI ಮೈಕ್ ಇದೆ, ಹಾಗೆ ನಂದು ಲಾಕಸ್ಟ್ ಅವ್ರದ್ದು ಸ್ಪೈಕ್ಸ್, ಮತ್ತು ನನ್ನ ಬ್ಯಾಗ್, ಅದರಲ್ಲಿ ವಾಲೆಟ್, ಹಾಗೆ ಅದರಲ್ಲಿ 2 iPhones ಇದೆ ಆಯಿತಾ, 15+ ಮತ್ತು X. ಅದನ್ನೆಲ್ಲ ನಾನು ಇಲ್ಲೇ ಇಟ್ಬಿಟ್ಟು ನಾನು ಒಂದು ರೌಂಡ್ ಇಲ್ಲಿಂದ ಅಲ್ಲಿ ತನಕ ಹೋಗಿ ಬರೋ ತನಕ ನನಗೆ ಅದು ನನ್ನ ಐಟಮ್ಸ್ ಎಲ್ಲ ಅಲ್ಲೇ ಇರ್ತದೆ ಅಂತ ನನಗೆ ಚೆಕ್ ಮಾಡಬೇಕಷ್ಟೆ. ಇನ್ ಕೇಸ್ ಯಾರಾದರೂ ತಗೊಂಡು ಹೋದರೆ ಇಲ್ಲಿ ಕ್ಯಾಮ್ರಾ ಎಲ್ಲ ಇದೆ, ಲೈಕ್ ಇಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಇರ್ತಾರೆ, ಅವ್ರ ಹತ್ರ ನಾನು ತೊಗೋಬೋದು ವಾಪಸ್ ರಿಟರ್ನ್ ಆಗಿ ಆಯಿತಾ. ನಾನು ಈಗ ಇಟ್ಟು ಇಲ್ಲಿ ಹೋಗಿದ್ದೆ, ವಾಶ್ರೂಮ್ಗೆ ಹೋಗಿದ್ದಿಲ್ಲ, ಒಂದು ಪ್ಲೇಸಿಗೆ ಹೋಗಿದ್ದೆ, ನಾನು ಬರೋಲ್ಲಿ ನನ್ನ ಐಟಮ್ ಇಲ್ಲ ಅಂತ ಹೇಳ್ಬೋದು. ಸೊ ಇವಾಗ ನಾನು ಅದನ್ನು ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ, ಬನ್ನಿ. ನಾನು ಇವಾಗ ಕ್ಯಾಮ್ರನ್ನ ರೆಕಾರ್ಡ್ ಮಾಡೇ ಇಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ಯಾಕಂತ ಹೇಳಿದ್ರೆ, ನಾನು ಹಾಗೆ ಆಫಾಗಿ ಇಟ್ಬಿಟ್ರೆ ಯಾರಾದರೂ ಕಿಟ್ಟಿದ್ರೆ ನಂಗೆ ಗೊತ್ತಾಗಿರಲ್ಲ. ಅದೇ ಒಂದು ವೇಳೆ ರೆಕಾರ್ಡ್ ಆನ್ ಆಗಿದ್ದರೆ ಯಾರಾದರೂ ಅಲ್ಲಿ ನಾನು ಇಟ್ಟು ಹೋದಾಗ ಯಾರಾದರೂ ಬಂದು ಕಿಟ್ಟಿ ಟಚ್ ಮಾಡಿ ಏನಾದರೂ ಆದರೆ ಅದು ರೆಕಾರ್ಡ್ ಆಗಿರುತ್ತೆ ಆಯಿತಾ. ಸೊ ಬನ್ನಿ ಮಾಡೋಣ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನನ್ನ ಬ್ಯಾಗ್ ಇದೆ. ಓಕೆ, ನಾನು ಏನೇನೆಲ್ಲ ಇಟ್ಟು ಹೋಗ್ತೀನಿ ಅಂತ ಅದನ್ನು ತೋರಿಸ್ಬಿಡ್ತೀನಿ, ಆಮೇಲೆ ನಾನು ಹೋಗ್ತೀನಿ. ಇದು ನನ್ನ iPhone 15+, ಇದು ನನ್ನ iPhone X, 2 ಫೋನ್ ಆಯಿತು. ಓಕೆ, ಅದಾದಮೇಲೆ ಇದು ನನ್ನ ಸ್ಪೆಕ್ಸ್, ಹಾಗೆ ನನ್ನ ಬ್ಯಾಗ್, ಇದರಲ್ಲಿ ನನ್ನ DJI Action 5 ಕ್ಯಾಮ್ರಾದು ಎಲ್ಲ ಎಸೆಸರೀಸ್ ಇದರಲ್ಲಿದೆ. ಓಕೆ, ಹಾಗೆ ಇದು ನನ್ನ ಮೈಕ್ ಸಹ ನಾನು ಇಲ್ಲೇ ಇಡ್ತೇನೆ. ಓಕೆ, ಮೈಕ್. ಓಕೆ, ವಾಲೆಟ್ ಸಹ ನಾನು ಇದರಲ್ಲಿ ಡೈರೆಕ್ಟ್ ನಾನು ಇದೆಲ್ಲ ಬ್ಯಾಗಲ್ಲಿ ಇಡ್ತೇನೆ. ಓಕೆ, ವಾಲೆಟಲ್ಲಿ ಐ ಗೆಸ್ ಎಷ್ಟಿದೆ ಅಂತ ಕ್ಯಾಶ್ ನೋಡ್ತೇನೆ ಒಂದ್ಸಲ. 100, 200, 350, 450 ಇದೆ. ಓಕೆ, ಹಾಗೆ ಡೆಬಿಟ್ಸ್ ಕಾರ್ಡ್ ಎಲ್ಲ ಇದೆ. ಓಕೆ, ಸೊ ಇದು ಮತ್ತು ನನ್ನ 2 ಫೋನ್. ಓಕೆ, ಒಂದು ಫೋನ್ ಇಟ್ಟರೆ ಸಾಕಂತ, ಬಿಕಾಸ್ ನಾನು ಮತ್ತೆ ರಿಟರ್ನ್ ಬರುವಾಗ ಇದನ್ನು ರೆಕಾರ್ಡ್ ಮಾಡಬೇಕಲ್ಲ. ಓಕೆ, ಹಾಗೆ ಸ್ಪೆಕ್ಸ್ ಇಡ್ತಾ ಇದ್ದೇನೆ. ಓಕೆ, ಸರಿ, ಸಿಗೋಣ. ಯಾರಾದರೂ ಕಿಟ್ಟರೆ ನಮ್ಗೆ ಗೊತ್ತಾಗುತ್ತೆ. ಲೈಕ್ ನಾನು ಆನ್ ಮಾಡಿಟ್ಟಿದ್ದೀನಿ. ಓಕೆ, ನಾನು ನನ್ನ Action 5 ಸೆಟ್ ಎಲ್ಲದನ್ನು ಅಲ್ಲಿ ಇಟ್ಬಿಟ್ಟು ನಾನು ಈ ಕಡೆ ಬಂದಿದ್ದೀನಿ. ಅದು ತುಂಬ ದೂರ ಇದೆ ಆಯಿತಾ, ಫುಲ್ ದೂರ ಆ ಕಡೆ ಇದೆ. ಸೊ ನಾನು ಬಂದಿದ್ದೀನಿ. ಸೊ ಇಲ್ಲಿ ನೋಡೋಣ, ಅಲ್ಲಿ ಯಾರಾದರೂ ಕಿಟ್ಟಿದ್ರೆ ನಂಗೆ ಗೊತ್ತಾಗಿರುತ್ತೆ, ಬಿಕಾಸ್ ನಾನು ರೆಕಾರ್ಡ್ ಆನ್ ಮಾಡಿಟ್ಟು ಬಂದಿದ್ದೀನಿ. ನಾನು ತುಂಬ ಡೇರಿಂಗ್ ಮಾಡಿ ಅದನ್ನು ಇಡ್ತಾ ಇರೋದು ಆ್ಯಕ್ಷನ್ ಕ್ಯಾಮ್ರಾನ. ಬಿಕಾಸ್ ಆ್ಯಸ್ ನಾವು ಇಂಡಿಯನ್ಸ್ ಆಗಿ ಎಷ್ಟೇ ಸೇಫ್ ಇದೆ ಅಂತ ಹೇಳಿದರೂ ಸಹ ನಾವು ಹಾಗೆ ಯಾವತ್ತೂ ಬಿಟ್ಟು ಹೋಗಲ್ಲ. ಬಿಕಾಸ್ ನನಗೊಂದು ತೊಗೊಳ್ಬೇಕು ಅಂತ ಅನಿಸ್ತಾ ಇತ್ತು ತುಂಬ ಲಾಂಗ್ ಬ್ಯಾಕಿಂದ. ಬಟ್ ಇವಾಗ ಈ ಪ್ಲೇಸ್ ಸ್ವಲ್ಪ ಇಲ್ಲಿ ತುಂಬ ಜನ ಬರ್ತಾರೆ, ಸೊ ನೋಡೋಣ ಅಂತ ನಾನು ಇಡ್ತಾ ಇರೋದು. ಈ ಪ್ಲೇಸ್ ಮಾತ್ರ ತುಂಬ ಸೈಕ್ ಆಗಿದೆ. ಇದು ಅಲ್ಸೀಫ್ ಅಂತ ಈ ಪ್ಲೇಸ್ ಆಯಿತಾ. ನಾನಿವಾಗ ಅದು ಅಲ್ಲಿ ಇಟ್ಟಿದ್ದೀನಿ. ಯಾರು ಬಂದು ಟಚ್ ಮಾಡ್ತಾರೋ ಏನೇನು ಆಗುತ್ತೆ ನೋಡೋಣ. ಇನ್ ಕೇಸ್ ಯಾರು ಟಚ್ ಮಾಡ್ತಾ ಇದ್ರೆ ತುಂಬ ಒಳ್ಳೆಯದು, ಟಚ್ ಮಾಡಿದರೆ ಗೊತ್ತಾಗುತ್ತಲ್ಲ ರೆಕಾರ್ಡ್ ಆನ್ ಆಗಿರುತ್ತೆ. ಟು ಬಿ ಆನೆಸ್ಟ್ ಹೇಳ್ಬೇಕಂತ ಹೇಳಿದ್ರೆ, ನಾನು ಅಲ್ಲಿ ಕ್ಯಾಮ್ರಾ ಇಡುವಾಗ ನಾನು ಫುಲ್ ಹೆದ್ರುಕೊಂಡು ಕ್ಯಾಮ್ರಾ ಇಟ್ಟಿದ್ದೀನಿ ಗುರು. ಬಿಕಾಸ್ ಯಾಕಂತ ಹೇಳಿದ್ರೆ, ನಾನೊಬ್ಬ ಇಂಡಿಯನ್ಸ್ ಆಗಿ ನಾವು ಎಷ್ಟೇ ಸೇಫ್ ಇದೆ ಅಂತ ಹೇಳಿದ್ರು ಯಾವುದೇ ವಸ್ತುನ ಅಲ್ಲಿ ಇಟ್ಟು ಹೋಗಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂತ ಹೇಳಿದ್ರೆ. ಆ್ಯಂಡ್
ಅಕೌಂಟಲ್ಲಿ ಎಷ್ಟೇ ದುಡ್ಡಿದ್ರು ಒಂದು 10,000 ಇದೆ ಅಂತ ನಮ್ಗೆ ಗೊತ್ತಾದ್ರೂ ಸೊ ಲೈಕ್ ಕೆಲವರು ಒಂದು ಸ್ವಲ್ಪ ಹೋಗಿ ನಮ್ಗೆ ಗೊತ್ತಿರುತ್ತೆ ನಾನು 100 ರೂಪೀಸ್ದೇ ಪೆಟ್ರೋಲ್ ಹಾಕಿದ್ದೀನಿ ಅಂತ, ಬಟ್ ಮತ್ತೆ ಚೆಕ್ ಮಾಡ್ತೀನಿ ಏನು ಜಾಸ್ತಿ ಕಟ್ಟಾಗಿದೆಯೋ ಏನೋ, ಇಲ್ಲಿ ಹೆಂಗಾಗಿದೆ ಏನೋ ಅಂತ ಚೆಕ್ ಮಾಡ್ತೀವಿ. ಅಂಥದ್ರಲ್ಲಿ ನಾನು ಬೆಲೆ ಬಾಳುವ ವಸ್ತು ಒಂದು iPhone X ಇದೆ. ಓಕೆ, iPhone 15 Plus ಇಡಬೇಕಿತ್ತು, ಬಿಕಾಸ್ ನಂಗೆ ಶೂಟ್ ಮಾಡೋಕ್ಕೆ ಬೇಕಿತ್ತು, ಅದಕ್ಕೆ ಇಡಲಿಲ್ಲ. ವಾಲೆಟಲ್ಲಿ ಇಂಡಿಯನ್ ಕರೆನ್ಸಿ ಒಂದು 10-15-12 ತನಕ ಇದೆ ಆಯಿತಾ. ಅದಾದಮೇಲೆ ನಂದು ಆ್ಯಕ್ಷನ್ ಕ್ಯಾಮ್ರಾ ಇದೆ, 68-70 ಸಾವಿರದ ಆ್ಯಕ್ಷನ್ ಕ್ಯಾಮ್ರಾ ಇದೆ, ಮತ್ತು ಮೈಕ್ ಇದೆ, ಎಲ್ಲ ಹಂಗೆ ಇದೆ. ಸೊ ನೋಡೋಣ. ಸೊ ನಂಗೆ ಅದು ಇಡಬೇಕಿದ್ರೆ ತುಂಬ ಹೆದರಿಕೆಯಾಗಿ ನಾನು ಇಟ್ಟಿದ್ದೀನಿ. ಸೇಫ್ ಆಗಿದ್ರೆ ತುಂಬ ಒಳ್ಳೆಯದು. ನೋಡೋಣ. ಹೌದು, ಅದು ಲೈವಲ್ಲಿ ಇದೆಯಾ ಏನು ಕತೆ? ಅದು ಆನ್ ಆಗಿದೆ ಅನ್ಸುತ್ತೆ. ಹೌದಲ್ಲ? ತಗೊಳ್ಳೋದಾ? ಎಂತ ತಗೊಳ್ಳೋದು? ಯಾರು ಹೇಳ್ಬಿಟ್ಟೋಗಿರೋದು? ಅಮ್ಮ ಯಾರು ಕಾಣಿಸ್ತಾ ಇಲ್ಲ. ಹೌದಾ? ತಗೊಳ್ಳೋದಾ? ಎಂತ ತಗೊಳ್ಳೋದು? ಐ ಡೋಂಟ್. ಓ, ಇದು ರೆಕಾರ್ಡ್ ಆಗ್ತಿದೆ. ಹೌದು, ಇದು ರೆಕಾರ್ಡ್ ಆಗ್ತಿದೆ ಗಾಯ್ಸ್. ಹಾಯ್ ಗಾಯ್ಸ್. ಸೊ ಐ ಡೋಂಟ್ ನೋ, ಯಾರೋ ಇಲ್ಲಿ ಬಿಟ್ಟೋಗಿದ್ದಾರೆ. ಅವ್ರ ಬ್ಯಾಗು ಸಹ ಇಲ್ಲೇ ಇದೆ. ಐ ಗೆಸ್ ಇದವ್ರದ್ದು ಮೈಕ್ ಅನ್ಕೊಳ್ತೇನೆ. ಮೈಕು ಸಹ ಇಲ್ಲೇ ಇದೆ. ಆದರೆ ನಮಗಿಲ್ಲಿ ಯಾರೂ ಕಾಣಿಸ್ತಾನೆ ಇಲ್ಲ, ಯಾರ್ದು ಅಂತಲೂ ಗೆಸ್ ಮಾಡೋಕ್ಕೂ ಆಗ್ತೇ ಇಲ್ಲ. ಸೊ ಐ ಥಿಂಕ್ ಅವರು ದುಬೈನ ಟ್ರಸ್ಟ್ ಮಾಡಿ ಬಿಟ್ಟೋಗಿದ್ದಾರೆ ಅನ್ಕೊಳ್ತೇನೆ. ಸೇಫ್ ಇದೆ, ಯಾರು ತೆಗಿಯಲ್ಲ ಅಂತ. ಅನ್ಫಾರ್ಚುನೇಟ್ಲಿ ಇವಾಗ ನಂತರ ಅವರಲ್ಲ, ಇವ್ರವ್ರೆ ಯಾರಾದರೂ ಬಂದು ತಗೊಂಡೋಗ್ತಾರೆ. ಸೊ ಗೊತ್ತಿಲ್ಲ ಗೈಸ್ ಯಾರ್ದು ಅಂತಲ್ಲ. ಏನೋ ಒಂದು ನನಗೂ ಒಂದು ಆಸೆ ಇದೆ, ಈ ಥರ ಎಲ್ಲ ತೆಗೆದುಬಿಟ್ಟು ಲಾಗ್ ಮಾಡಬೇಕಂತ. ಏನೋ ಒಂದು ಅವ್ರು ಬರೋ ತನಕ ನಮ್ಗೆ ಇಲ್ಲಿ ವೆಯ್ಟ್ ಮಾಡುವ ಅಲ್ವಾ? ನಾವು ಇದನ್ನ ನೋಡ್ಕೊಂಡಿರುವ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಬಿಕಾಸ್ ಯಾರು ಆಸ್ ಅನ್ ಇಂಡಿಯನ್ಸ್ ಐ ಆಮ್ ಟಾಕಿಂಗ್. ಓಕೆ, ನಾಟ್ ಓನ್ಲಿ ಇಂಡಿಯನ್ಸ್, ಲೈಕ್ ಎಂತ ಹೇಳೋದು, ಬೇರೆ ಕಂಟ್ರಿಯಲ್ಲೂ ಇರ್ತಾರೆ ಹಿಂಗೆ ಯಾರಾದರೂ ಇಷ್ಟು ಕಾಸ್ಟ್ಲಿ ಆಗಿರೋದೆಲ್ಲ ಬಿಟ್ಟು ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ ತೋರಿಸಿ. ಅದೇ ಅದಕ್ಕಿಂತ ಮುಂಚೆ ಇದು ಎಂತ, ಇವಾಗ ನಾವು ರೆಕಾರ್ಡ್ ಮಾಡಿದ್ನ ಅವ್ರು ಬಂದ್ಬಿಟ್ಟು ನೋಡ್ತಾರಾ ಇದು ಆಗ್ತಾ ಇರೋದನ್ನ? ಖಂಡಿತವಾಗ್ಲೂ ಇಲ್ಲ ಅನ್ಕೊಳ್ತೇನೆ, ಅವ್ರು ಮರ್ತೋಗಿರ್ಬೋದು. ಸೊ ನಾವು ಈ ಪ್ಲೇಸಲ್ಲಿ ಇದ್ದೀವಿ ಗೈಸ್. ಅಲ್ಸೀಫ್, ಇದು ದುಬೈಯಲ್ಲಿ ಓಕೆ, ಇದು ಅಲ್ಸೀಫ್ ಗೈಸ್. ಗೊತ್ತಿಲ್ಲ ಅವ್ರು ಯಾವಾಗ ಬರ್ತಾರೆ ಅಂತ. ವೆಯ್ಟ್ ಮಾಡುವ ಅಲ್ವಾ? ಫೋಟೋ ಶೂಟ್ ಮಾಡ್ತಾ ಇದ್ವಿ. ಹೌದು, ನಾವು ಎಷ್ಟು ಬ್ಯೂಟಿಫುಲ್ ಆಗಿದ್ದೀವಲ್ವಾ? ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಬಂದು ಫೋಟೋ ಶೂಟ್ ಮಾಡೋಕ್ಕೆ ಅಂತ. ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಸೊ ಅವ್ರು ಬರೋ ತನಕ ವೆಯ್ಟ್ ಮಾಡ್ತೀವಿ ನಾವು. ಓ ಮೈ ಗಾಡ್. ನಮ್ಮನ್ನು ನೋಡಿ ಬಟ್ ಇಲ್ಲಿ ತುಂಬ ಸೆಕೆ ಇದೆ ಗಾಯ್ಸ್. ಆಗ್ತಾ ಇಲ್ಲ, ತುಂಬ ಅಂದರೆ ತುಂಬ ಸೆಕೆ ಇದೆ. ವ್ಯಾಪಾರಿಗಳ ಥರ ನಾವಿಲ್ಲಿ ಬಂದು ಪಾಪ ಅವ್ರದ್ದು ಥಿಂಗ್ಸನ್ನ ಕಾಪಾಡ್ತಿದ್ದೀವಿ. ಮೇ ಬಿ ನನಗೆ ಒಂದು ಒಳ್ಳೆ ಬುದ್ಧಿ ಇದೆ, ಒಳ್ಳೆ ಮನಸ್ಸಿದೆ. ಅದೇ ನಿಮ್ಮ ಮನಸ್ಸು ಯಾವಾಗಲೂ ಒಳ್ಳೇದು, ನಿಮ್ಗೆ ಯಾವಾಗಲೂ ಒಳ್ಳೆ. ಏನು ಬೇಕು ಅಂತ ಕೇಳಲ್ವಾ? ಏನು ಬೇಕು? ಸೊ ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನನಗೂ ಈ ಥರದ್ದು ತೆಗಿಬೇಕು ಅಂತ ಆಸೆ ಗೈಸ್. ಇವಳ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಬೈ ದ ವೈ, ಇದು ಯಾರೋ ಒಬ್ರು ಇಟ್ಟೋಗಿದ್ದಾರೆ, ನನಗೆ ಗೊತ್ತಿಲ್ಲ. ಅವ್ರ ಥಿಂಗ್ಸ್ ತೆಗೆದು ನಾವು ಈ ಥರ ಎಲ್ಲ ಮಾತಾಡ್ತಿದ್ದೀವಿ. ಅದೇ ಅವ್ರಿಗೆ ಈ ಲ್ಯಾಂಗ್ವೇಜ್ ಅರ್ಥ ಆಗುತ್ತಂತಲೇ ನನಗೆ ಒಂದು ಕನ್ಫ್ಯೂಷನ್ ಇದೆ. ತೆಗೆದು ಬಿಸಾಕ್ಬೋದು ನಮ್ಮ ವಿಡಿಯೋ ನೋಡಿದ ಕೂಡಲೇ, ಯಾರಿದು ಬೋಳಿ ಮಕ್ಕಳು ರೆಕಾರ್ಡ್ ಮಾಡಿ ಹೋಗಿದ್ದು ಅಂತ. ಕೆಟ್ಟ ಮಾತು ನಾನು ಆಡೋದಿಲ್ಲ ಆಯ್ತು. ಹೌದಲ್ವಾ? ಡಿಲೀಟ್ ಮಾಡಿ. ಇವನು ಯಾವನು ಗುಂಡು ಅವ್ರ ಥರ ಅವ್ರು ಏನೋ ಕಮೆಂಟ್ ಮಾಡಿ ಹೋದ್ರು, ಗೊತ್ತಾಗಿಲ್ಲ. ಅವ್ರ ಥರ ಅವರು ಇದ್ದರೆ ಅವ್ರು ಇದನ್ನು ತಗೊಂಡು ಹೋಗ್ತಿದ್ರು. ಅದೇ ಅಯ್ಯೋ ಅವ್ರು ಬಂದರು. ಅಯ್ಯೋ ನಾನು ಹೇಳಿದವ್ರಿಗೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಅವ್ರು ಬೇರೆ ಯಾರಿಗೋ ಕ್ಲಾಪ್ಸ್ ಚಪ್ಪಾಳೆ ಹೊಡಿತಾ ಇದ್ದಾರೆ. ಸೊ ದಿಸ್ ಈಸ್ ವಾಟ್ ವಿ ಆರ್ ಇನ್ ದುಬೈ. ಫುಲ್ ಶೆಕೆ ಆಗ್ತಾನೆ. ಟೆಕ್ನಾಲಜಿಯಾ ವೈಡ್ ಆ್ಯಂಗಲಲ್ಲಿ ಕಾಣಿಸ್ತಾ ಇದೆ. ಅವ್ರು ಬರೋಕ್ಕಿಂತ ಮುಂಚೆ ನನಗೊಂದು ಹೇಳಬೇಕು. ಏನು ಅಂದರೆ ಎಂತ ಹೇಳೋದು, ನನಗೂ ಒಂದು ಯೂಟ್ಯೂಬ್ ಚಾನಲ್ ಇದೆ, ಜೆಲ್ಸ್ ಎಲ್ಸ್ ದೆನ್ ಹೂ ಎಲ್ಸ್. ಸೊ ಇದು ಅವ್ರು ಹಾಕೋದಾದರೆ, ಇದು ಅವ್ರು ನೋಡಿದರೆ, ಈ ವಿಡಿಯೋನ ಒಂದು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಜೆಲ್ಸ್ ಎಲ್ಸ್ ದೆನ್ ಹೂ ಎಲ್ಸ್. ಜೆಲ್ಸಾ ಫಿಲೋಮಿನಾ ನನ್ನ ಫುಲ್ ಹೆಸರು. ಬಟ್ ಮೈ ಯೂಟ್ಯೂಬ್ ಚಾನಲ್ ನೇಮ್ ಜೆಲ್ಸ್ ಎಲ್ಸ್ ದೆನ್ ಹೂ ಎಲ್ಸ್. ಸೊ ಐ ಸ್ವಾಗೆಸ್ಟ್ ಇಟ್ಬಿಡುವ ಅಂತ ನಾವು ಬಿಟ್ಟು ಹೋಗೋದು ಬೇಡ, ಬಿಕಾಸ್ ವಿ ಆರ್ ಇಂಡಿಯನ್ಸ್.
not Indians. It's because that we just doesn't want that person to spoil this one. ಯಾಕೆಂದರೆ ಒಂದು ಥಿಂಗ್ಸ್ ಹಾಳಾದರೆ ಅವರಿಗೆ ತುಂಬ ಕಷ್ಟ ಇರುತ್ತೆ. Oh, I'm sorry. We thought that someone else kept here, and we thought not to, somebody else would take, and we just thought of taking it. And because I have a YouTube channel, so I'm just doing an experiment. So I want to keep it that things like inside that I have a phone, wallet, my spikes, everything is there. Okay, that's great. But I'm really sorry that I didn't mean to. I thought just because. Actually, it's all recording because I just want to try. See, you can see. Oh, even we thought that is recording, and I was not knowing. I'm really sorry that. Okay. It's okay. No worries. Yeah. Okay. ಗುರು ಯಾರು ತಗೊಂಡು ಹೋಗಿರಲಿಲ್ಲ. ಒಂದು 2 ಜನ ಹುಡುಗಿರು ಲೈಕ್ ಹಿಡ್ಕೊಂಡು ಇದ್ರು ಬಿಕಾಸ್ ತಡೀರಿ ನಾನಂತೂ ಅವ್ರು ಹಿಡ್ಕೊಂಡು ನೋಡೇ ನಾನು ಎದುರು ಹೋದೆ ಗುರು. ಬಿಕಾಸ್ ಹಿಡ್ಕೊಂಡು ನಾನು ಕೇಳಿದಾಗ ಇದು ನಂದು ಅಂತ ನಾನು ಹೇಳಿದಾಗ ಅವ್ರು ಹೇಳಿದ್ದು ಲೈಕ್ ಯಾರೋ ಇಟ್ಟೋಗಿದ್ದಾರೆ ಬಿಕಾಸ್ ಯಾರದು ತೊಗೊಂಡು ಹೋಗ್ತಾರೆ ಅಂತ ನಾವಿಲ್ಲೇ ಇದ್ವಿ ಅಂತ ಹೇಳಿದ್ರು. ದೇವರೇ ಇದೋಕೆ ಇದೇನೋ ಸಿಕ್ತು, ಒಳಗಡೆ ವಾಲೆಟೆಲ್ಲ ಇತ್ತು, ಇದೆ ಅಂತ ನೋಡೋಣ. ಇದೆ ಸ್ಪೆಕ್ಸ್ ಇಟ್ಟು ಹೋಗಿದೆ, ಸ್ಪೆಕ್ಸ್ ಇದೆ, ಐಫೋನ್ X ಇದೆ, ವಾಲೆಟ್ ಇದೆ, ವಾಲೆಟ್ ಒಳಗಡೆ ದುಡ್ಡನ್ನು ನೋಡ್ಬಿಡೋಣ. ಎಸ್, ಎಲ್ಲ ದುಡ್ಡು ಕರೆಕ್ಟ್ ಆಗಿದೆ. ನಿಜ ಅಂತ ಅಂದ್ಕೊಳ್ಳೋಣ ಬಿಕಾಸ್ ನಾನು ಕೇಳಿದೆ, ಇದು ನಂದು ಯೂಟ್ಯೂಬ್ ಚಾನಲ್ ಇದೆ, ನಾನು ಈ ಥರ ರೆಕಾರ್ಡ್ ಮಾಡಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇಟ್ಟು ಹೋಗಿದ್ದೆ ಅಂತ ಹೇಳಿದಾಗ ಅವ್ರು ಹೇಳಿದ್ದು ನಮ್ಗೆ ಗೊತ್ತಿರಲಿಲ್ಲ ಬಿಕಾಸ್ ಯಾರೋ ಇಟ್ಟು ಹೋಗಿದ್ದಾರೆ, ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರು. ಆ ಹುಡುಗಿರು ನನ್ನ ಕ್ಯಾಮ್ರಾನ ಹಿಡ್ಕೊಂಡಿದ್ದಂತೂ ನಿಜ. ಓಕೆ, ಸೊ ನಾನು ಯಾರು ಬಂದು ಟಚ್ ಮಾಡ್ತಾರೆ, ಕಿಡ್ತಾರೆ, ಏನೆಲ್ಲ ಆಗುತ್ತೆ ನನ್ನದು ವಸ್ತುಗಳ ಜೊತೆ ಅಂತ ನೋಡೋಕ್ಕೆ ನಾನು ಆಲ್ರೆಡಿ ಆನ್ ಮಾಡಿಟ್ಟು ಹೋಗಿದ್ದೆ ಆಯಿತಾ. ಸೊ ಅವ್ರು ಏನು ಮಾಡಿದ್ದಾರೆ ಅಂತ ಇದರ ರೆಕಾರ್ಡ್ ಆಗಿರುತ್ತೆ, ನೋಡೋಣ ಬನ್ನಿ. ಓ ಸೈಕ್ ಅಂತ ಹೇಳಿದ್ರೆ ಇವ್ರು ಕನ್ನಡದವರು. ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇಟ್ಟಿದ್ದಾಗಿತ್ತು ಕ್ಯಾಮ್ರಾ ಆಯಿತಾ. ಬಟ್ 2 ಜನ ಹುಡುಗಿರು ಬಂದು ಕ್ಯಾಮ್ರಾ ನೋಡಿದಾಗ ಅವ್ರು ಮಾತಾಡಿದ್ದು ಕನ್ನಡದಲ್ಲಿ. ಸೊ ಇವ್ರು ಇಲ್ಲೇ ಇದ್ದಾರೆ ಮುಂದೆ, ಸೊ ಹೋಗಿ ಮಾತಾಡಿ ಆ್ಯಂಡ್ ಥ್ಯಾಂಕ್ಸ್ ಹೇಳೋಣ ಆಯಿತಾ. ಬನ್ನಿ, ಅವರು ಇಲ್ಲೇ ಫೋಟೋಸ್ ತೊಗೊಳ್ತಾ ಇದ್ದಾರೆ, ಸೊ ಬಂದು ಮಾತಾಡ್ಸೋಣ. ಓಕೆ, ಹಲೋ, ಕನ್ನಡದವರಾ? ನೀವು ರೆಕಾರ್ಡ್ ಮಾಡಿದ್ದು ಅದರಲ್ಲಿ ರೆಕಾರ್ಡ್ ಆಗಿದೆ, ಸೊ ಅದಕ್ಕೆ ಹಾಯ್ ಥ್ಯಾಂಕ್ಸ್ ಹೇಳೋಣ ಅಂತ ಬಂದೆ. ಬಿಕಾಸ್ ನಂದು ಯೂಟ್ಯೂಬ್ ಚಾನಲ್ ಇದೆ ಆಯಿತಾ. ಸೊ ನಾನು ತುಂಬ ಲಾಂಗ್ ಬ್ಯಾಕಿಂದ ಹಾಕ್ತಾಯಿದ್ದೀನಿ ವೀಡಿಯೋಸ್. ನನಗೆ ಈ ಪ್ಲೇಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇತ್ತು. ಸೊ ಹಾಗಾಗಿ ನಾನು ಇದನ್ನು ಆನ್ ಮಾಡಿ ಇಟ್ಟು ಹೋಗಿದ್ದೆ. ಸೊ ನೀವು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗಿದೆ. ಸೊ ಹಾಗಾಗಿ ಗೊತ್ತಾಯಿತು ನೀವು ಕನ್ನಡದವರ ಅಂತ. ಗೊತ್ತಿರಲಿಲ್ಲ ಅದು ರೆಕಾರ್ಡ್ ಆಗ್ತಿದೆ, ಬಟ್ ಒಂಚೂರು ಡೌಟ್ ಇದೆ ಅದು ರೆಕಾರ್ಡ್ ಆಗ್ತಿದೆ. ಇಲ್ಲ ಮಾತಾಡಿದ್ದೀವಿ ನಾವು. ಇಲ್ಲ, ನಾನು ಫಸ್ಟ್ ಫುಲ್ ಕೇಳಿಲ್ಲ ಬಿಕಾಸ್ ನಾನು ಅರ್ಧ ನೋಡಿ ನೀವು ಕನ್ನಡ ಮಾತಾಡಿದ ಮೇಲೆ ಗೊತ್ತಾಯ್ತು ನಂಗೆ. ಅದಕ್ಕೆ ನಾನು ಹುಡುಕ್ದೆ, ನೀವು ಇಲ್ಲೇ ಇದ್ರಲ್ಲ, ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕಂತ ಬಂದದ್ದಷ್ಟೇ. ನನ್ನ ಹೆಸರು ಚರಣ ಅಂತ, ನೀವು ಚೆಕ್ ಮಾಡಿ ಚಾನಲ್ ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಇದೆ ಯೂಟ್ಯೂಬಲ್ಲಿ. ಥ್ಯಾಂಕ್ಸ್ ಆಯಿತಾ. ಓಕೆ, ಇಲ್ಲ ತೊಂದರೆ ಇಲ್ಲ. ನಾನು ಆ್ಯಕ್ಚುಲಿ ಟ್ರೈ ಮಾಡಬೇಕಂತ ಕ್ಯಾಮ್ರಾ ಇಟ್ಟು ಹೋದಾಗ ನೋಡಿದ್ದಾರೆ. ಸೊ ನೋಡಿಬಿಟ್ಟು ಅದು ಆ್ಯಕ್ಚುಲಿ ಅವ್ರು ರೆಕಾರ್ಡ್ ಆಗಿರೋದು ಅವ್ರು ಕನ್ಫ್ಯೂಸ್ ಆಗಿದೆ, ರೆಕಾರ್ಡ್ ಆಗ್ತಾ ಇದೆಯೋ ಆಗಿಲ್ಲೋ ಅಂತ. ಸೊ ಅದು ರೆಕಾರ್ಡ್ ಆಗಿದೆ. ಅದು ರೆಕಾರ್ಡ್ ಆಗಿರೋದು ನಾನು ನೋಡಿದಾಗ ಅವ್ರು ಕನ್ನಡ ಮಾತಾಡಿದಾಗ ನಂಗೆ ಗೊತ್ತಾಗಿದ್ದು ಅವ್ರು ಕನ್ನಡದವ್ರು ಅಂತ. ಸೊ ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಸೆಲ್ಫ್ ಪ್ರಮೋಷನ್ ಮಾಡಿ ಬಂದೆ. ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿರ್ತಾರೆ ಬಿಡಿ. ಓಕೆ, ಸೊ ಇವತ್ತಿಗಿಷ್ಟೇ. ಹೆಂಗೆ ಮುಗಿಯೋದು? ನಾನು ಬಂದಿದ್ದು ಈ ಪ್ಲೇಸ್ ತೋರ್ಸೋಕ್ಕಂತ. ಈ ಪ್ಲೇಸ್ ತೋರಿಸೋ ಬದಲು ಬೇರೆ ಕಂಟೆಂಟ್ ಶೂಟ್ ಆಗಿದೆ. ಇನ್ನೊಂದಿನ ಈ ಪ್ಲೇಸ್ ತೋರಿಸ್ತೀನಿ, ಸ್ವಲ್ಪ ಲೈಟಾಗಿ ತೋರಿಸೋಣ. ಸಿ, ಓಕೆ, ಈ ಪ್ಲೇಸ್ ಬಂದು ಕ್ಯಾಮ್ರಾ ಬೀಳ್ತಿತ್ತಲ್ಲ ಗುರು, ಈಗ ಕೈಯಿಂದ ಬಿದ್ದು ಕ್ಯಾಮ್ರಾ ಬಿದ್ದು ಹೋಗಿತ್ತು. ಹೀಗೆ ಸೊ ಕ್ಯಾಮ್ರಾ ಬಿದ್ದಿದ್ರೆ ತುಂಬ ಸೈಕ್ ಆಗ್ತಾಯಿತ್ತು. ಸೊ ಅಷ್ಟೇ, ನಾನು ಬಂದಿದ್ದು ಈ ಅಲ್ಸಿ ಪ್ಲೇಸ್ನ ತೋರಿಸೋಣ ಅಂತ. ಸೊ ಒಂದು ಮಾಡೋಕ್ಕೋಗಿ ಒಂದಾಯಿತು. ಇನ್ನೊಂದಿನ ಈ ಪ್ಲೇಸ್ ಬಗ್ಗೆ ಫುಲ್ಲು ಸೈಕಾಗಿ ವೀಡಿಯೋ ಹಾಕೋಣ, ವ್ಲಾಗ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಏನಾದರೂ ನೀವು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.
ಗೈಸ್ 997 ಸಬ್ಸ್ಕ್ರೈಬರ 90 ಸಬ್ಸ್ಕ್ರೈಬರ್ ಏನೋ ಆಗುಂಟು. ಆದಷ್ಟು ಬೇಗ 1000 ಸಬ್ಸ್ಕ್ರೈಬ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅದಾಗೆ ಇನ್ಸ್ಟಾಗ್ರಾಮಲ್ಲಿ ಫೈನಲಿ 9K ರೀಚ್ ಆಗಿದೆ. ಆದಷ್ಟು ಬೇಗ ಅದು ಕೂಡ 10K ಆಗಲಿ ಅಂತ ಹೋಪಲ್ಲಿದ್ದೀನಿ. ಅಷ್ಟೇ. ಚಾನಲ್ಗೆ ಏನಾದರೂ ನ್ಯೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇನ್ನು ತುಂಬ ವಿಷಯ ಹೇಳಲಿಕ್ಕಿದೆ ದುಬೈ ಬಗ್ಗೆ, ಪಕ್ಕ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.